ಕೊಡಲ್ಲ. ಇಷ್ಟ ಕೊಟ್ರ ಒಂದು ಬೊಗಣೆ ಕೊಡ್ತೀವಿ, ಇಷ್ಟು ಕೊಟ್ರ ಒಂದು ಹಂಡೆ ಕೊಡ್ತೀವಿ. ಅವೇನು ಬಳಿ ಮಾರಾಕ್ತಿದ್ರಿ ಏನು ಕೈ ಹಾಕೊಂಡ್ರಿ? ಜೋಕುಮಾರ್ ಜೋಳ ಹೊರ ಅವನ ಮನೆ ಹೊತ್ತಿಟ್ಟು ಬಂದಿಲ್ಲ ಅವನ್ನ. ನಾ 3 ಜಾತ್ರೆ ಅದಕ್ಕೆ ಹಾಕೊಂಡ್ ಅಡ್ಯಾಡಕತ್ತೀನಿ. ಯಪ್ಪ ಅದು ವಜ್ಜೆ ಆಗಿಲ್ಲ ಕೈಗೆ. ಹಿಂಗ್ ನೋಡಿದ ವಜ್ಜೆ ಇರುತ್ತೆ. ಮತ್ತೆ ನೀವು ವಜ್ಜೆ ಆತದ ಹಿಂಗ್ ನಡ್ಕೋತ ಬೆಸ್ಟ್ ಆತ್ ಬಿಡ್ರಿ. ಪುಷ್ಪ ಸ್ಟೈಲ್ ಅದ್ರಾಗ ಅವ ಜುಕೆಗನ ಈ ಸಾಲ ಅಂತಾನ, ನೀವು ಜುಕೆಗಿನ ಈ ಸಾಲಿ ಅಂದ್ಬಿಡ. ಅವ ಗಂಟೆ ಎಬ್ಸನೆ ನೀವು ಜುಟ್ಟ ಎಬ್ಸ್ಬಿಡ್ರಿ. ಮೇಡಮ್ ಅವ್ರ ಏ ಚಲೋ ಆದ್ ಬಿಡ್ರಪ್ಪ. ನಮಗೂ ನೀವು ಬೇಕಾಗಿತ್ತು. ಇಲ್ಲಿ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಮೇಡಮ್ ಅವ್ರ. ಮನಿ ಬಾಡಿಗೆ ಸಿಗುತ್ತಲ್ಲ? ಮನಿ ಬಾಡಿಗೆ ಸಿಗ್ತಾವ? ಹಲೋ ಹಲೋ ಹಿಂಗ ಅಡ್ಯಾಡ ಮನಿ ಬಾಡಿಗೆ ಸಿಗ್ತಾವ? ಮತ್ತೆ ಹಲೋ ಗೊತ್ತಾಗಲ್ರಿ. ನೀ ಗಲ್ಲಿ ಗಲ್ಲಿ ಅಡ್ಯಾಡಬೇಕು. ಮನಿ ಮುಂದ್ ಬೋರ್ಡ್ ಹಾಕಿರ್ತಾರ, ಈ ಮನಿ ಬಾಡಿಗೆ ಕೊಡುದಿದೆ ಅಂತ ಹೇಳಿ. ಇನ್ನ ಅಷ್ಟು ಓದಾಕ್ ಬರ್ಲಿಲ್ಲ ಅಂದ್ರ ಮನಿ ಹಿಂದ್ ಹೋಗ್ಬೇಕಪ್ಪ. ಹಿಂದ್ ಯಾಕ? ಯಾವ ಬಚ್ಚಲ್ ಬೋರ್ ಒಡಗಿರ್ತೈತಿ, ಯಾವ ಮನಿ ಖಾಲಿದೆ ಅಂತ ತಿಳ್ಕೊಬೇಕ. ಓ ಮೇಡಮ್, ನೀವ್ ಹೇಳ್ದಂಗ ಮುಂದ್ ಅಟ್ಟಲ್ರಿ. ಹಿಂದೂ ಅಡ್ಯಾಡಿದ್ ನಾನು ಮಗ. ಆದ್ರೆ ಯಾವ ಬಸ್ಸರ ಮಣ್ಣು ಒಡಗಿದಿಲ್ರಿ. ಆದ್ರ ನನಗ ಅನಸು ಮೆಟ್ಟಿಗೆ ಮನ್ಸು ಬಿಡಕತ್ತಾರ, ಅದಕ್ಕೆ ಹರಿಸ್ಯದ ಎಲ್ಲ. ಆದ್ರೂ ಹಂಗ ಅಡ್ಡಾಡಕ್ ಅಂತ ಹೋಗಿದ್ದೆ. ಅಲ್ಲಿ 8ನೇ ಗಲ್ಯಾಗ ಒಂದು ವಿಚಿತ್ರ ಓದಿದಿನ. ಹ್ಞೂನ್ರಿ, ಅಲ್ಲಿ ಅಟ್ಟದ ಮೇಲೆ ಬರ್ತೈತ್ರಿ, ಮನೆಯನ್ನು ಬಾಡಿಗೆ ಕೊಡುವುದಿಲ್ಲ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುವುದಿಲ್ಲ ಅಂತ ಬರುತ್ತೆ ಮಗ. ಮಗಳ? ಹಾ, ನೀ ಹೆಂಗ ಆಶ್ಚರ್ಯಪಟ್ರ ನಾನು ಹಂಗ ಆಶ್ಚರ್ಯಪಟ್ಟೆ. ಅಲ್ರಿ, ಕ್ಯಾಶು ಬಾಡಿಗೆ ಕೊಡ್ತಾರ, ಪ್ಯಾಡ್ ಬಾಡಿಗೆ ಕೊಡ್ತಾರ, ಸೌಂಡ್